ಮಾಜಿ ಕಾರ್ಪೊರೇಟರ್ ಮತ್ತು ಸಮಾಜ ಸೇವಕ. ಮಾಜಿ ಕಾರ್ಪೊರೇಟರ್ ಆಗಿರೋ ಶಿವರಾಜು ಅವರು ರಾಜಕೀಯಕ್ಕೂ ಸೈ, ಸಮಾಜ ಸೇವೆಗೂ ಜನರ ಕಷ್ಟಕ್ಕೆ ಮಿಡಿಯುವ ಸಮಾಜ ಸೇವಕ, ಬಡವರ ಕಷ್ಟಗಳಿಗೆ ಸದಾ ಸ್ಪಂದಿಸುವ ಮನೆಯ ಮಗ. ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾಗಿ ಸೇವೆ ಸಲ್ಲಿಸಿರುವ ಇವರು ಕಾಂಗ್ರೆಸ್ ಯುವ ಮುಖಂಡರಾಗಿ ನಿರಂತರವಾಗಿ ಕೆಲಸ ಮಾಡಿದ್ದಾರೆ. ಕೊರೋನಾ ಸಮಯದಲ್ಲಂತೂ ಇವರು ಜೀವ ರಕ್ಷಕರಾಗಿದ್ರು. ಹಾಗಾಗಿ ಶಿವರಾಜು ಅವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ನಮಸ್ಕಾರ, ಜಿ ಅಚೀವರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತು ನಾವು ನಿಮಗೆ ಪರಿಚಯ ಮಾಡಿಸ್ತಿರುವ ಈ ವ್ಯಕ್ತಿ ಜನರ ಕಷ್ಟಕ್ಕೆ ಸ್ಪಂದಿಸುವ ಜನಾನುರಾಗಿ. ಕಲೆ, ಸಾಹಿತ್ಯ, ಸಂಸ್ಕೃತಿಯ ಬಗ್ಗೆ ಅಪಾರ ಗೌರವ ಹೊಂದಿರುವ ಇವರು ತಮ್ಮ ಕ್ಷೇತ್ರದ ಜನರಿಗೆ ಆ ಸಂಸ್ಕೃತಿಯ ಪರಿಚಯವನ್ನ ಆಗಾಗ ಮಾಡಿಸುವ ಸಂಸ್ಕೃತಿಯ ಆರಾಧಕ. ಎಸ್, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಜನನಾಯಕ ಎಂ ಶಿವರಾಜು ಅವರು. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಒಬ್ಬ ಜನನಾಯಕ ಅಂದ ಸಂದರ್ಭದಲ್ಲಿ ಬಹುದೊಡ್ಡ ಜವಾಬ್ದಾರಿಯನ್ನು ನೀವು ಹೊಂದಿರ್ತೀರಿ. ಬಟ್ ಈ ಸ್ಥಾನದಲ್ಲಿ ಕೂತ್ಕೋಬೇಕು ಅನ್ನೋದಾದ್ರೆ ಅದಕ್ಕೆ ನೀವೇ ಹಾಕಿದಂತಹ ಒಂದಷ್ಟು ಶ್ರಮಗಳಿರ್ಬೋದು ಮತ್ತು ಗುರಿ ಇರ್ಬೋದು, ಅದೆಲ್ಲವನ್ನು ತಲುಪ್ತೀರಿ. ಬಟ್ ಒಂದು ಪ್ರೇರಣೆ ಅಂತ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾವುದಾ ಸರ್ ಪ್ರೇರಣೆ, ಇನ್ಸ್ಪಿರೇಷನ್ ಏನು ನಿಮಗೆ ಅಂತ? ನೋಡಿ, ನಾನು ಬೆಳೆದು ಬಂದಂಥ ಹಾದಿ ಮತ್ತು ಜೊತೆಗೆ ನನಗೆ ನಮ್ಮ ತಂದೆ ತಾಯಿಯವರು ತೋರಿಸಿದಂಥ ಸಂಸ್ಕಾರ ಮತ್ತು ಜನರ ಒಡನಾಟ ಯಾವ ರೀತಿ ಇರಬೇಕು ಅಂತಕ್ಕಂಥ ತಿಳಿಸಿದ್ದು, ಮತ್ತು ವಿದ್ಯಾರ್ಥಿಯ ಬಾಲ್ಯದ ನೆನಪುಗಳು, ಮತ್ತು ನನ್ನ ಗುರುಗಳು, ನಾನು ಓದಂಥ ಶಾಲೆಗಳಲ್ಲಿ ಆ ಗುರುಗಳು ತೋರಿಸಿದಂಥ ಮಾರ್ಗದರ್ಶನ, ಇದೆಲ್ಲ ನನಗೆ ಒಂದು ಪ್ರೇರಣೆ. ಆ ಪ್ರೇರಣೆಯಿಂದ ನಾನು ಇಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಯಿತು. ಮತ್ತು ಆ ಭಾಗದಲ್ಲಿ 3 ಬಾರಿ ಪಾಲಿಕೆ ಸದಸ್ಯನಾಗಿ ಜನ ಆಯ್ಕೆ ಮಾಡಿದ್ರು. ಅಭಿವೃದ್ಧಿ ಜೊತೆಗೆ ನನಗೆ ಆಸಕ್ತಿ ಕಲೆ, ಸಾಹಿತ್ಯ, ಜನಪದ ಇದನ್ನೆಲ್ಲ ಸಹ ಮುಂದುವರಿಸ್ಕೊಂಡು ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ಏನಾದರೂ ಒಂದು ತೋರಿಸ್ಬೇಕು ಮತ್ತು ಅದರ ಪರಿಚಯ ಮಾಡಿಕೊಡ್ಬೇಕು ಅಂತ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಮ್ಮ ಭಾಗದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಓಕೆ, ಮೂಲತಃ ನಿಮ್ಮ ಊರು ಮೈಸೂರು ಅಂತ ಗೊತ್ತಾಯ್ತು. ಅಂದರೆ ಬೆಂಗಳೂರಿನಲ್ಲಿ ಜೀವನವನ್ನು ಮಾಡ್ತೀರಿ, ಬೆಂಗಳೂರಿನಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಜನನಾಯಕರಾಗಿ ಗುರುತಿಸ್ಕೊಳ್ತೀರಿ. ಅಂದರೆ ನಿಮ್ಮ ಬಾಲ್ಯವನ್ನು ನೆನಪು ಮಾಡ್ಕೊಳ್ಳೋದಾದರೆ ಏನು ಹೇಳಕ್ಕೆ ಬಯಸ್ತೀರಿ? ನಮ್ಮದು ಮೈಸೂರು ಜಿಲ್ಲೆ, ವರ್ಣ ಒಂದು ಕ್ಷೇತ್ರ. ನಮ್ಮ ತಂದೆಯವರು ಮಾದೇವಗೆರೆ ಗ್ರಾಮ. ನಮ್ಮ ತಂದೆಯವರು ಅಲ್ಲಿಂದ ಅವ್ರಿಗೆ 11 ವರ್ಷ ಇದ್ದಾಗ ಬೆಂಗಳೂರಿಗೆ ಬರ್ತಾರೆ. ಅವ್ರಿಗೆ ನಮ್ಮ ತಂದೆಯವ್ರಿಗೆ 11 ವರ್ಷ ಇದ್ದಾಗ ಬೆಂಗಳೂರು ಬರ್ತಾರೆ. ನಮ್ಮ ತಂದೆಯವರ ಅತ್ತೆ ಮಾವರೊಬ್ಬರು ಅಲ್ಲಿ ಅವ್ರ ಮನೇಲಿ ಉಳ್ಕೋತಾರೆ. ಒಂದು ಯಶವಂತಪುರ ಮಂಡಿಲಿ ಮೂಟೆ ಓಡ್ತಾರೆ, ಕೂಲಿ ಕೆಲಸ ಮಾಡ್ತಾರೆ, ಮತ್ತು ಆಟೋ ಓಡಿಸ್ತಾರೆ. ವೃತ್ತಿ ಅವ್ರದ್ದು. ಆಮೇಲೆ ಆಟೋ ವೃತ್ತಿ ಮಾಡಿ ಆಮೇಲೆ ನಂತರ ದಿನಗಳಲ್ಲಿ ನಮ್ಮ ತಾಯಿಯವ್ರ ಆ ಸಂದರ್ಭದಲ್ಲಿ ಮದುವೆಯಾಗಿ ನಂತರ ಶ್ರೀರಾಮ್ಪುರ ನಮ್ಮದು ಮೈನು ನೆಲೆ. ನಾನು ಹುಟ್ಟಿದ್ದು KC ಜನರಲ್ ಆಸ್ಪತ್ರೆಯ ಇದು. ಆಮೇಲೆ ಶ್ರೀರಾಮ್ಪುರದಲ್ಲಿ ನಮ್ಮದು ಪ್ರಾರಂಭ ಆಗುತ್ತೆ. ಆಗ ವಿದ್ಯಾರ್ಥಿ ಬಾಲ್ಯಗಳು 6ನೇ ತರಗತಿವರೆಗೂ ನಾನು ಸಂದೀಪನಿ ವಿದ್ಯಾ ಶಾಲೆಯಲ್ಲಿ ನಾನು ವ್ಯಾಸಂಗವನ್ನು ಮಾಡ್ತೇನೆ. ಆಮೇಲೆ ನಮ್ಮ ತನದ ವೃತ್ತಿ ಆಟೋ ಓಡಿಸ್ಕೊಂಡು ನಂತರ ಕಮಲಾನಗರಕ್ಕೆ ನಮ್ಮದು ತಂದೆಯವರು ಸುಮ್ಮನೆ ಆಟೋ ಲೈವ್ ಬರುವಾಗ ಅಲ್ಲಿ ಬರ್ತಾರೆ. ಕಮಲಾನಗರದಲ್ಲಿಲ್ಲ ಒಂದು ಹೋಟ್ಲು ನಡೆಸಬೇಕು ಅಂತ ಹೀಗೆ ಸ್ನೇಹಿತರ ಸಂಪರ್ಕ ಆಗಿ ಒಂದು ಹೋಟ್ಲು ಪ್ರಾರಂಭವನ್ನು ಆ ದಿನಗಳಲ್ಲಿ 1978ರಲ್ಲೇ ಮಾಡ್ತಾರೆ. 78ರಲ್ಲಿ ಒಂದು ಸಣ್ಣ ಹೋಟ್ಲನ್ನು ಪ್ರಾರಂಭ ಮಾಡಿ ಅಲ್ಲಿ ನಮ್ಮ ಜೀವನವನ್ನು ನಾವು ಬೆಂಗಳೂರು ನಗರದಲ್ಲಿ ಪ್ರಾರಂಭ ಮಾಡ್ತೇವೆ. ನಾವೆಲ್ಲ ನಾವು 5 ಜನ ಒಟ್ಟು ಮಕ್ಕಳು, ನಮ್ಮ ತಂದೆ ತಾಯಿಗೆ. ಅದರಲ್ಲಿ ನಾನು ದೊಡ್ಡವರು ಮನೇಲಿ. 2 ತಂಗಿದಿರಿದ್ದಾರೆ, ತಮ್ಮದಿರಿದ್ದಾರೆ. ಮತ್ತು ಈ ಜೀವನ ಪ್ರಾರಂಭ ಮಾಡಿದ ನಂತರ ವಿದ್ಯಾಭ್ಯಾಸ ನನಗೆ ಇಲ್ಲಿಂದ ಅಲ್ಲಿಗೆ ತಂದೆಯವರು ಫಸ್ಟು ಸೈಕಲಲ್ಲಿ ಬರ್ತಿದ್ರು. ಕಮಲಾನಗರದಿಂದ ಶ್ರೀರಾಮ್ಪುರಕ್ಕೆ ರಾತ್ರಿ ಹೋಟ್ಲೆಲ್ಲ ಆದಮೇಲೆ ಮುಚ್ಚಿ ಆಮೇಲೆ ಬೆಳಗ್ಗೆ ಬರ್ತಿದ್ರು. ನಂತರ ಬೆಳಗ್ಗೆ 4 ಗಂಟೆಗೆ ಎದ್ದು ತಿರ್ಗಾ ಇಲ್ಲಿ ಬರ್ತಿದ್ರು ಕಮಲಾನಗರಕ್ಕೆ. ಆ ದಿನಗಳಲ್ಲಿ ಬಸ್ಗಳು ಸಂಚಾರ ಇಲ್ಲಿ ಅವಾಗ ನಾವರಂಗು ಶಂಕರ ಮಠನೇ ಲಾಸ್ಟ್ ಇತ್ತು ಆ ದಿನಗಳಲ್ಲಿ. ಆಮೇಲೆ ಅದು ಕಮಲಾನಗರದವರೆಗೂ ನಂತರ ಆಮೇಲೆ ಬಂತು. ಆಮೇಲೆ ನಾನು 6ನೇ ತಾರೀಕು ಓದಂಥ ಸಂದರ್ಭದಲ್ಲಿ ಡೈಲಿ ನಾನು ಅಪ್ ಆ್ಯಂಡ್ ಡೌನ್ ಮಾಡಬೇಕಾಗತ್ತೆ ಅಂತಂದಾಗತ್ತೆ. ಮನೆ ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಎಲ್ಲಿಗೆ ಕಮಲಾನಗರಕ್ಕೆ ಶಿಫ್ಟ್ ಆಗುತ್ತೆ. ಅಲ್ಲಿ ನೆಲೆಸಿ ಅಲ್ಲಿಂದ ನಾನು ತಿರ್ಗಾ VLS ಶಾಲೆಯಲ್ಲಿ ಅಲ್ಲೂ 2 ವರ್ಷ ವಿದ್ಯಾಭ್ಯಾಸ ಮಾಡ್ತೀನಿ. ತದನಂತರ ಗಂಗಾಧರೇಶ್ವರ ವಿದ್ಯಾಸಂಸ್ಥೆಗೆ ಸೇರಿಕೊಂಡು ಅಲ್ಲಿ ನಾನು ಪ್ರೌಢಶಾಲೆ ಮತ್ತು ಕಾಲೇಜು ಎಲ್ಲ ಆ ಒಂದು ಸಂಸ್ಥೆಯಲ್ಲಿ ಮುಗಿಸ್ತೇನೆ. ಆ ಸಂದರ್ಭದಲ್ಲಿ ಅಲ್ಲಿಂದ ನಮ್ಮ ತಂದೆಯವರು ಹೋಟ್ಲು ನಡೆಸ್ಕೊಂಡು ಜನಗಳ ಸಂಪರ್ಕ ಬೆಳೆಸ್ಕೊಂಡು
ಆಮೇಲೆ ಹಂತವಾಗಿ ನಮ್ಮದು ಮೊದಲು ಪಂಚಾಯತಿ ಇರ್ತದೆ, ಪಂಚಾಯತಿ ಆದಮೇಲೆ ಒಂದು CMC ನಂತ ಇದಕ್ಕೆ ಹೋಗುತ್ತೆ, ಪಾಲಿಕೆಗೆ ಸೇರ್ಪಡೆ ಆಗುತ್ತೆ. ಆಗ 100 ವಾರ್ಡ್ ಇತ್ತು. 1996ರಲ್ಲಿ ಪಾಲಿಕೆ ನಗರ ಪಾಲಿಕೆ ಆಗುತ್ತೆ. ನಗರ ಪಾಲಿಕೆ ಆದಾಗ ನಮ್ಮ ತಂದೆಯವರು ಸಾರ್ವಜನಿಕ ಜೀವನದಲ್ಲಿ ಸರ್ವಿಸ್ ಹೋಟ್ಲ್ ಇಟ್ಕೊಂಡು ಸಹ ಸರ್ವಿಸ್ ಮಾಡಿಕೊಂಡು ಜನಗಳ ಮಧ್ಯೆ ಒಡನಾಟ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಗಮನಿಸ್ತಾ ಇದ್ರಿ ನೀವು? ನಾನು ಆ ಸಂದರ್ಭದಲ್ಲಿ ಇವಾಗ ನಮ್ಮ ತಂದೆಯವರು ಸಹ, ನಾನು ಶಾಲೆ ಮುಗಿಸ್ಕೊಂಡಾದ್ಮೇಲೆ ಹೋಟ್ಲಿಗೆ ಹೋಗ್ತಿದ್ದೆ. ನಾನು ಹೋಟ್ಲಿಗೆ ಹೋಗಿದಾಗ ಅಲ್ಲೂ ಕ್ಯಾಶಲ್ಲಿ ಕೂತ್ಕೊತಿದ್ದೆ, ಮತ್ತು ಜೊತೆಗೆ ಜನಗಳು ಸಪ್ಲೈ ಮಾಡ್ತಿದ್ದೆ, ಎಂಜಿ ಲೋಟ ತೊಳಿತಿದ್ದೆ. ಕಷ್ಟದ ದಿನಗಳು ನನಗೆ ಇದೆ. ಅದೆಲ್ಲ ಆದಮೇಲೆ ನಂತರ ಏನಾಯಿತು, ನಮ್ಮ ತಂದೆ ಸರ್ವಿಸ್ ಮಾಡ್ಕೊಂಡು ಬರ್ತಾ 96ರಲ್ಲಿ ಇದಾಗುತ್ತೆ, ಏನೋ ಬಡಾವಣೆ ಕಮಲಾನಗರ ಕಾರ್ಪೊರೇಷನ್ ಸೇರ್ಕೊಳ್ಳುತ್ತೆ. 100 ವಾರ್ಡ್ ಇದ್ದಾಗ, ಈಗೇನು 198 ವಾರ್ಡ್ ಇದೆ, ಮತ್ತು ಈಗ 225 ಮಾಡ್ತೀವಿ ಅಂತಾರೆ. ಆಗ 100 ವಾರ್ಡ್ ಇದ್ದಾಗ ಮಹಿಳಾ ಮೀಸಲಾತಿ ಆಗುತ್ತೆ. ನಮ್ಮ ತಂದೆಯವ್ರು ಆ್ಯಕ್ಚುಲಿ ಸಾರ್ವಜನಿಕ ಜೀವನದಲ್ಲಿದ್ದದ್ದು ಎಲ್ಲ ಜನ ಎಲ್ಲ ನಮ್ಮ ತಂದೆಯವ್ರಿಗೆ, ಇಲ್ಲ ಲೇಡಿ ಆಗಿದೆಯಲ್ಲ ನಿಮ್ಮ ತಾಯಿಯವ್ರನ್ನ ನಿಮ್ಮ ಮಿಸಸ್ ನಿಲ್ಲಿಸಿ ಅಂತ ನಮ್ಮ ತಂದೆಯವ್ರಿಗೆ ಹೇಳ್ತಾರೆ. ಆಯಿತು ಅಂತ ನಮ್ಮ ತಾಯಿಯವರು ನಿಂತ್ಕೋತಾರೆ. ನಮ್ಮ ಒತ್ತಾಯ ಮೇರೆಗೆ, ಜನರ ಒತ್ತಾಸೆ ಮೇರೆಗೆ ಅನುಭವಗಳು ಅಂದರೆ ನಾವು ಅವರು ಬರೀ ನಮ್ಮನ್ನು ಬೆಳೆಸೋದು ಮತ್ತು ಮನೆ ಒಡನಾಟ ಮತ್ತು ತಂದೆಗೆ ಏನು ಸಪೋರ್ಟ್ ಮಾಡಬೇಕು ತಾಯಿ, ಅದನ್ನೆಲ್ಲ ಮಾಡ್ಕೊಂಡಿದ್ದಂಥದ್ದು. ಆಮೇಲೆ ಯಾಕೆ ನಾವು ಅಲ್ಲಿ ಒಂದು ಬೂಸ ಅಂಗಡಿ ಇತ್ತು, ಹಾಲು ವ್ಯಾಪಾರ ಮಾಡ್ತಿದ್ದು, ನಾವು ಹಸುಗಳು ಕಟ್ಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದು. ಇದೆಲ್ಲ ಇದ್ರೂ ಸಹ ತಾಯಿಯವರು ಸ್ವಲ್ಪ ಕಡಿಮೆನೇ ಓದಿರ್ತಕ್ಕಂಥದ್ದು. ತಂದೆ ತಾಯಿ ಎಲ್ಲ ಸ್ವಲ್ಪ ಆ ದಿನಗಳ ಕಡಿಮೆ ಓದಿದ್ರು ಸಹ ನಮ್ಮನ್ನು ಉತ್ತಮ ರೀತಿಯಲ್ಲಿ ಬೆಳೆಸಿದ್ರು. ಅದನ್ನು ನಾನು ಅವಾಗ ತುಂಟ ಇದ್ದೆ. ಓಟಿದ್ದಾಗ ಸ್ಕೂಲ್ ದಿನಗಳಲ್ಲಿ ನಾನು ಲಾಸ್ಟ್ ಬೆಂಚ್ ಇದ್ದೆ. ಎಲ್ಲಿ ನಾನು ಓದಂಥ ಸಂದರ್ಭ ಲಾಸ್ಟ್ ಬೆಂಚಲ್ಲಿದ್ದೆ. ಹಾಗೆ ಬರ್ತಾ ಬರ್ತಾ ನನ್ನ ವಿದ್ಯಾಭ್ಯಾಸ ಗುರುಗಳ ಆಶೀರ್ವಾದದಿಂದ ಮತ್ತು ನಾನು ಮುಂದೆ ಹಾಗೆ ಬಂದು ಜನಗಳ ಜೊತೆ ಒಡನಾಟವನ್ನು ಸಂಪರ್ಕ ಇಟ್ಕೊಂಡೆ. ತಾಯಿಯವ್ರ ಕಾರ್ಪೊರೇಟರ್ ಆದಾಗ ಜನ, ಇಲ್ಲ ನಿಮ್ಮ ತಂದೆಯವ್ರಿಗೆ ನಿಮ್ಮ ಶ್ರೀಮತಿಯವ್ರನ್ನ ನಿಲ್ಲಿಸ್ಬೇಕು ಅಂದಾಗ ಆಗ ನಿಂತ್ಕೊಂಡ್ರು. ಅಲ್ಲಿ ಜನ ಆಶೀರ್ವಾದ ಮಾಡಿದ್ರು. ಮತ್ತು ಅತಿ ಹೆಚ್ಚು ಬಹುಮತದಿಂದ 1996ರಲ್ಲಿ ಪಾಲಿಕೆ ಸದಸ್ಯರಾಗಿ ಆಯ್ಕೆ ಆದರು. ಅವರ ಜೊತೆ ಒಡನಾಟ ಇಟ್ಕೊಂಡು ಅವ್ರ ಜೊತೆ ಓಡಾಡೋದಕ್ಕೆ ತಂದೆಯವರು ನಾವು ಸಪೋರ್ಟಿವ್ ಆಗಿ ತಾಯಿಗೆ ನಾವು ನಿಂತ್ಕೊಂಡು. ಕರೆಕ್ಟ್. ಆಗ ಏನಾಯಿತು, ಕಮಲಾನಗರದಲ್ಲಿ ಆ ದಿನಗಳಲ್ಲಿ ನೀರಿನ ಅಭಾವ ಜಾಸ್ತಿ ಇತ್ತು. ಒಳಚರಂಡಿ ವ್ಯವಸ್ಥೆ, ನೀರಿನ ಇರಲಿಲ್ಲ. ಮತ್ತು ಮಳೆ ಬಂದರೆ ಸಾಕಷ್ಟು ಮನೆಗಳು ನೀರು ತೊಂದರೆ ಆಗ್ತಿತ್ತು. ಮತ್ತು ಬಸ್ ಸಂಚಾರ ಇರಲಿಲ್ಲ, ಮತ್ತು ಹಾಸ್ಪಿಟ್ಲ್ಗಳಿಲ್ಲ. ಇದೆಲ್ಲ ಹಂತವಾಗಿ ನಮ್ಮ ತಂದೆಯವರು, ನಾವು ತಾಯಿಯವರೆಲ್ಲ ಫಸ್ಟ್ ಕಮಲಾನಗರಕ್ಕೆ ತಿಪ್ಕೊಂಡಹಳ್ಳಿ ಲೈನನ್ನು ತರುವ ಪ್ರಯತ್ನವನ್ನು ಮಾಡಿ ಅದರಲ್ಲಿ ಯಶಸ್ವಿಯನ್ನು ಕಂಡು ಆ ಜನ ಖುಷಿಯಾದರು. ನಂತರ ನಮ್ಮ ತಾಯಿಯವ್ರ ಜೊತೆ ನಾನು ಒಡನಾಟ ಇಟ್ಕೊಂಡು ನಂತರ ಜನಗಳು ಸಂಪರ್ಕ ಇಟ್ಕೊಂಡಾಗ 2001ರಲ್ಲಿ ಜನ ನಮ್ಮನ್ನು, ನಾನು ಆ ದಿನಗಳಲ್ಲಿ ಪಕ್ಷೇತರವಾಗಿ ಆ ಸಂದರ್ಭದಲ್ಲಿ ಚುನಾವಣೆ ನಿಂತೆ. ನನ್ನ ವಿರುದ್ಧವಾಗಿ ಒಟ್ಟು ಟೋಟಲ್ 19 ಜನ ನಿಂತಿದ್ರು ಆ ದಿನಗಳಲ್ಲಿ. ನಂದು ಸೀರಿಯಲ್ ನಂಬರ್ 15, ನನ್ನ ಗುರುತು ಸೈಕಲ್. ಅವಾಗ ಏನಾಯಿತು, ಒಂದು ಪಕ್ಷದಲ್ಲಿ ಗುರ್ಸ್ಕೊಂಡಿದ್ದಾಗ, ಇಲ್ಲ ಇನ್ನೂ ಯಂಗ್ಸ್ಟರ್ ಇದ್ದಾನೆ, ಬೇಡ ಇವಾಗ ಅಂತ ಚುನಾವಣೆ ನನ್ನ ಟಿಕೆಟ್ ಕೊಡಲಿಲ್ಲ. ಜನ ಬಿಡಲಿಲ್ಲ, ಇಲ್ಲ ನೀವೇ ನಿಲ್ಲಬೇಕು ಅಂತ ಒತ್ತಾಯವನ್ನು ಮಾಡಿದ್ರು. ಆಗ ಪಕ್ಷೇತರವಾಗಿ ನಿಂತು ನಂದು ಸೈಕಲ್ ಸಿಂಬಲ್. ಅವಾಗ ಕಮಲಾನಗರದಲ್ಲಿ ಎಲ್ಲ ರಸ್ತೆಗೂ ಸಹ ಸೈಕಲಲ್ಲಿ ಹೋಗಿ ಮತವನ್ನು ಯಾಚನೆಯನ್ನು ಮಾಡ್ತಕ್ಕಂಥ ಕೆಲಸ ಆ ದಿನಗಳಲ್ಲಿ ಮಾಡ್ತಿದ್ದೆ. ಯಾಕಂದರೆ ಪ್ರತಿ ದಿವಸ, ಯಾಕಂದರೆ ಒಂದ್ಸಲಿ ಆಯ್ಕೆ ಆದಮೇಲೆ, ಆಯ್ಕೆ ಮಾಡಿದ್ಮೇಲೆ ಜನ, ನಾವು ಹೋಗಿ ಮತ ಕೇಳೋಕ್ಕೆ ಅವ್ರ ಮನೆ ಬಾಗಿಲಿಗೆ ಹೋಗ್ತೀವಿ. ಅದಾದಮೇಲೆ 5 ವರ್ಷಗಳ ಕಾಲ ಏನು ಅವಧಿ ಇದೆ, ಅವ್ರ ಕಷ್ಟಗಳನ್ನು ಕೇಳೋದಕ್ಕೆ ನಾವು ಹೋಗ್ಬೇಕು. ಕರೆಕ್ಟ್. ಅದು ನನ್ನ ಒಂದು ಅದಕ್ಕೆ ಪ್ರತಿ ಸಂದರ್ಭದಲ್ಲೂ ಸಹ ಜನಗಳ ಮನೆ ಬಾಗಿಲಿಗೆ ಹೋಗಿ ಅವ್ರು ನಮ್ಮನ್ನು ನೋಡ್ಕೊಂಬರೋ ಅವಶ್ಯಕತೆ ಇಲ್ಲ. ಮನೆಗೆ ಬಂದಾಗ ಕೆಲವು ಸಮಸ್ಯೆಗಳು ತೊಗೊಂಬಂದಾಗ ಅದು ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಯಾಕಂದರೆ ಜನಗಳು ಗೆದ್ದ ಮೇಲೆ ಭರವಸೆಗಳು ಮತ್ತು ನಿರೀಕ್ಷೆಗಳು ಜಾಸ್ತಿ ಇರ್ತವೆ, 100ಕ್ಕೆ 100 ಪೂರೈಸೋಕ್ಕಾಗಲ್ಲ. ಆಮೇಲೆ ಹಂತವಾಗಿ ಅವ್ರಿಗೆ ಫಸ್ಟ್ ನಾವು ಪ್ರಿಯಾರಿಟಿ ಅಂದರೆ, ನಾವು ಆ ಕ್ಷೇತ್ರ ವಾರ್ಡ್ ಬಿಟ್ಟು ಎಲ್ಲೂ ಸಹ ಬೇರೆ ಕಡೆ ನಾವು ಡೈವರ್ಟ್ ಆಗಲಿಲ್ಲ. ಜನಗಳಿಗೆ ನೀರು ಕೊಡಬೇಕು, ಒಳಚರಂಡಿ ವ್ಯವಸ್ಥೆ ಮಾಡಬೇಕು, ರಸ್ತೆಗಳ ಅಭಿವೃದ್ಧಿ ಮಾಡಬೇಕು, ಕಸದ ಸಮಸ್ಯೆ ನಿವಾರಣೆ ಮಾಡಬೇಕು, ಮತ್ತು ಮೂಲಭೂತ ಸೌಕರ್ಯವನ್ನು ಕೊಡಬೇಕು ಅಂತ ನಾನು ಸಹ ಪಕ್ಷೇತರ ಆಯ್ಕೆ ಆದಮೇಲೆ ನಂತರ ಆ 5 ವರ್ಷನೂ ಸಹ ಜನಗಳ ಮಧ್ಯೆ ಇದ್ದು ನಾನು ಕೆಲಸವನ್ನು ಮಾಡಿದೆ. ತಿರ್ಗಾ ಏನು ಮಾಡಿದ್ರು, ಮೀಸಲಾತಿ ಕಮಲಾನಗರ ಚೇಂಜ್ ಆಯಿತು. ಅಲ್ಲೂ ಅವರ ಆಶೀರ್ವಾದದಿಂದ ಪಕ್ಕದ ಶಂಕರ ಮಠ ವಾರ್ಡಲ್ಲೂ ಸಹ ಚುನಾವಣೆ ನಿಂತ್ಕೊಂಡೆ. ಅಲ್ಲೂ ಸಹ ಭಾರಿ ಬಹುಮತದಿಂದ ನಾನು ಗೆಲ್ಲಿಸಿದೆ 5 ವರ್ಷಗಳ ಕಾಲ. ಯಾಕಂದರೆ ಅದಾದಮೇಲೆ ಇನ್ನೊಂದು ಸಲ ನನಗೆ 3 ಅವಧಿಯಲ್ಲೂ ಸಹ ನನಗೆ ಜನ ಆಶೀರ್ವಾದ ಮಾಡಿದ್ರು. ಕಮಲಾನಗರ ಜನತೆ ಇರ್ಬೋದು, ಮತ್ತು ಶಂಕರ ಮಠ ವಾರ್ಡ್ನ ಜನತೆ ಇರ್ಬೋದು. ಖಂಡಿತವಾಗಲೂ ನಾನು ಅವ್ರನ್ನ ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅವರ ಒಂದು ಆಶೀರ್ವಾದ, ಪ್ರೀತಿ, ವಿಶ್ವಾಸ ಖಂಡಿತವಾಗ್ಲೂ ನಮ್ಮ ಅವಧಿ ಮುಗಿದು 4.5 ವರ್ಷಗಳಾಗಿದೆ. ಆದರೂ ಸಹ ನಾನು ಜನಗಳ ಒಡನಾಟ ಇಟ್ಕೊಂಡು ಪ್ರತಿ ದಿವಸ ಅವರ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸ. ಮತ್ತು
ಕೋವಿಡ್ ಸಂದರ್ಭದಲ್ಲಿ ಜನ ಕೆಲವು ಭಾಳ ಗಾಬರಿ ಆಗಿದ್ರು. ನಮ್ಮ ತಂದೆಯವರು ಸಹ ಆ ಸಂದರ್ಭದಲ್ಲೇ ನಾನು ಕಳ್ಕೊಂಡೆ, ಕೋವಿಡ್ ಸಂದರ್ಭದಲ್ಲೇ. ಆದರೂ ಸಹ ನನ್ನ ಮನೇಲಿ ನಮ್ಮ ಕುಟುಂಬ ಮತ್ತು ನಮ್ಮ ಶ್ರೀಮತಿಯವರು, ನನ್ನ ಮಗಳು, ಮಗ ಎಲ್ಲ ಪ್ರೋತ್ಸಾಹ ಕೊಟ್ಟರು. ನಮ್ಮ ತಾಯಿ ಎಲ್ಲ ಪ್ರೋತ್ಸಾಹ ಕೊಟ್ಟಾಗ ಜನಗಳ ಮಧ್ಯೆ ಇದ್ದರು. ಅವತ್ತು ಯಾರು ಆಚೆ ಬರ್ತಿರಲಿಲ್ಲ ಕೋವಿಡ್ ದಿನಗಳಲ್ಲಿ. ಆಗ ವ್ಯಾಕ್ಸಿನೇಷನ್ ಹಾಕ್ಸೋದಿರ್ಬೋದು, ಮತ್ತು ಕೆಲವರು ಹುಷಾರಿಲ್ಲ ಅಂದರೆ ಗಾಬರಿಲೇ ಸಾಕಷ್ಟು ಜನ ತೊಂದರೆ ಆಗ್ತಿದ್ರು. ಭಾಳ ಸಮಯ ಸಾಕಷ್ಟು ಜನ ನಿಧನರಾದಾಗ. ಮತ್ತು ನೋಡಿ, ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಮದುವೆಯಾಗಿ 1 ವರ್ಷ ಆಗಿದೆ. ಒಬ್ಬ ಆ ಲೇಡಿಗೆ ಪಾಸಿಟಿವ್ ಬಂದಿದೆ. ಅಷ್ಟಕ್ಕೆ ಗಂಡ ಬಿಟ್ಟು ಹೋಗಿದೆ. ಅವರು 2 ದಿವಸ ಆ ಮಹಿಳೆ ತೀರೋಗಿದ್ದಾರೆ. ಯಾರು ಸಹ ಬಾಡಿ ಎತ್ತಕ್ಕೆ ಬರಲಿಲ್ಲ. ಜನ ಪಕ್ಕದ ಮನೆಯವ್ರು ನನಗೆ ಫೋನ್ ಹಾಕಿದ್ರು. ಫೋನ್ ಹಾಕಿ ನಾನು ಹೋಗಿ ನಿಂತ್ಕೊಂಡು, ಆಮೇಲೆ ಅವ್ರ ಪೇರೆಂಟ್ಸಿಗೆ ಫೋನ್ ಮಾಡಿದೆ. ನಾನು ಫೋನ್ ಮಾಡಿ ಪೊಲೀಸ್ನವ್ರು ಕರೆಸಿ ಮತ್ತು ವಿಷಯ ತಿಳಿಸಿದಾಗ, ಇಲ್ಲ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿಲ್ಲ, ನನ್ನ ಮಗಳು ನನಗಿಲ್ಲ, ಅವ್ರೇನು ಲವ್ ಮ್ಯಾರೇಜ್ ಆಗಿ ಮಾಡ್ಕೊಂಡು ಬಂದಿದ್ದಾರಂತೆ. ಅದಕ್ಕೆ ಪೇರೆಂಟ್ಸು ಸಹ ತಿರಸ್ಕಾರ ಮಾಡಿದ್ರು. ಅದಕ್ಕೆ ನಾನು ನಿಂತ್ಕೊಂಡು ಪೊಲೀಸ್ನವ್ರ ಮಧ್ಯಸ್ಥಿಕೆಯಲ್ಲಿ ಪಾಲಿಕೆ ಅಧಿಕಾರಿಗಳ ಜೊತೆ ಅಂತ್ಯ ಸಂಸ್ಕಾರವನ್ನು ಮಾಡಿಕೊಟ್ಟೆ. ಇದು ಏನಾಗುತ್ತೆ, ನಾವು ಮಾಡ್ತಕ್ಕಂಥ ನಾವು ಹುಟ್ಟುವಾಗ ಉಸಿರಿರುತ್ತೆ, ನಾವು ಹೋಗುವಾಗ ಉಸಿರಿರಲ್ಲ. ನಾವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಹೆಸರಿರುತ್ತೆ ಅಲ್ವೇ? ಇದು ನಮ್ಮ ಒಂದು ಧ್ಯೇಯ. ಆ ಧ್ಯೇಯದಲ್ಲಿ ಖಂಡಿತವಾಗ್ಲೂ ಈ 4.5 ವರ್ಷದಲ್ಲೂ ಸಹ ಜನಗಳ ಮಧ್ಯೆ ಇರಬಹುದು. ಮತ್ತು ಜೊತೆಗೆ ನನ್ನ ಅಭಿವೃದ್ಧಿ ಜೊತೆಗೆ ನಾನು ಜನಪದ, ಸಾಹಿತ್ಯ, ಕಲೆ, ಸಂಸ್ಕೃತಿ ಇದನ್ನೆಲ್ಲ ಒಂದು ನಿಟ್ಟಿನಲ್ಲಿ ಮುಂದಿನ ಪೀಳಿಗೆಗೆ ಒಂದು ಪರಿಚಯ ಮಾಡಿಸ್ಬೇಕು. ಮತ್ತು ಇದನ್ನೆಲ್ಲೋ ಒಂದು ಕಡೆ ಇವತ್ತು ಕಂಪ್ಯೂಟ್ರು ಮತ್ತು ಮೊಬೈಲು ಇದರಲ್ಲಿ ಮಕ್ಕಳು ಇನ್ವಾಲ್ವ್ ಆಗಿ ಅದನ್ನೆಲ್ಲ ಮರಿತಾ ಇದ್ದಾರೆ. ಆ ಕಲೆಯನ್ನು, ಸಂಸ್ಕೃತಿಯನ್ನು ಉಳಿಯೋ ನಿಟ್ಟಿನಲ್ಲಿ ವರ್ಷ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಮ್ಮ ಭಾಗದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಖಂಡಿತ. ನಿಮ್ಮ ರಾಜಕೀಯ ಜೀವನ ಅಂದಾಗ ಮಹಾನಗರ ಪಾಲಿಕೆಗಳಲ್ಲಿ ಯಂಗೆಸ್ಟ್ ಕಾರ್ಪೊರೇಟರ್ ಅನ್ನುವಂತಹ ಬಹುದೊಡ್ಡ ಒಂದೊಳ್ಳೆ ಅವಕಾಶ ನಿಮಗೆ, ಸುವರ್ಣ ಅವಕಾಶದ ರೀತಿ ಕಂಡು ಬರುತ್ತೆ. ಸೊ ಆ ಕ್ಷಣಗಳು ಹೆಂಗಿತ್ತು ಅಂತ ಹೇಳಿ? ನನಗೆ ಆ ಕ್ಷಣ ನಿಜವೂ, ನಾನು SLC ಓದಿ PUC ಮುಗಿಸಿ ಡಿಗ್ರಿ ಕಂಪ್ಲೀಟ್ ಮಾಡಿ, ನಾನು ಡಿಗ್ರಿ ಓದುವಾಗಲೇ ನಾನು ಕಾರ್ಪೊರೇಟರ್ ಆಗಿದ್ದೆ. ನಾನು ಚುನಾವಣೆ ಗೆದ್ಮೇಲೂ ಸಹ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡೆ. ಅದಿದ್ದರೂ ಸಹ ಅಮ್ಮ ಕಾರ್ಪೊರೇಟರ್ ಆಗಿದ್ದರು. ಅವ್ರ ಜೊತೆ ಒಡನಾಟ ಇಟ್ಕೊಂಡು ಸಹ ನಾನು ಸಾರ್ವಜನಿಕ ಸೇವೆ ಜೊತೆಗೆ ನಾನು ವಿದ್ಯಾಭ್ಯಾಸನೂ ಸಹ ಮುಂದುವರಿಸ್ತಿದ್ದೆ. ಯಾಕಂದ್ರೆ ನಾನು ರಾಜಕೀಯ ಕ್ಷೇತ್ರದಲ್ಲಿ ನನಗೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ನಾನು ವಿದ್ಯಾಭ್ಯಾಸ ಮುಗಿಸಿ ಎಲ್ಲೋ ಒಂದು ಕಡೆ BA ಮಾಡಿ LLB ಮಾಡಿ ಒಂದು ಒಳ್ಳೆ ಸರ್ಕಾರಿ ಹುದ್ದೆಗೆ ನಾನು ಸೇರಬೇಕು ಅಂತ ಅಂದ್ಕೊಂಡಿದ್ದೆ. ಆ ದಿನಗಳಲ್ಲಿ ಅದೆಲ್ಲೋ ಒಂದು ಕಡೆ ನನಗೆ ಟರ್ನಿಂಗ್ ಪಾಯಿಂಟ್. ಜನಗಳ ಒತ್ತಾಸೆ, ಆ ಕ್ಷೇತ್ರದ ಜನಗಳ ಒತ್ತಾಸೆ, ಮತ್ತು ಆ ಒಂದು ಸ್ಫೂರ್ತಿ, ಮತ್ತು ನಾನು ಸಾರ್ವಜನಿಕ ಜೀವನಕ್ಕೆ ಇಳಿದಾಗ ಅವ್ರ ಜೊತೆ ಒಡನಾಟ ಇಟ್ಕೊಂಡು ಅವರ ಜೊತೆ ಕಷ್ಟ ಸುಖಗಳು ನೋಡ್ಕೊಂಡು, ನಾನು ಆ ಬಡತನದಿಂದ ಬಂದಿದ್ದೇನೆ. ನನಗೂ ನಮ್ಮ ತಂದೆಯವರು ಸಾಕಷ್ಟು ತಿಳುವಳಿಕೆಗಳು ಹೇಳಿದ್ದಾರೆ. ನೀನು ಏನೇ ಆದರೂ ಸಹ, ಎಷ್ಟೇ ಎತ್ತರಕ್ಕೆ ಬೆಳೆದು ಸಹ ಆ ಕ್ಷೇತ್ರದ ಜನನ ಮರಿಬೇಡ. ಅವ್ರಿಗೆ ಏನಾದ್ರು ನಿನ್ನ ಕೈಲಾದಂಥ ಸೇವೆ, ಒಳ್ಳೇದು ಬಯಸು, ಕೆಟ್ಟದಂತೂ ಬಯಸಬೇಡ ಅಂತ ಒಂದು ಏನು ಮಾರ್ಗದರ್ಶನ ಹಾಕೊಂಡ್ರು. ಅದು ಸಹ ನನ್ನ ಜೀವನದಲ್ಲಿ ನಿಧಾನ ಕುರಿತಾ ಇರ್ತದೆ. ಮತ್ತು ಅದನ್ನು ಅದೇ ಥರ ಮಾಡ್ಕೊಂಡು ಹೋಗ್ತದೆ. ನನಗೆ ಒಳ್ಳೇದಾಗದಿದ್ದು ಸಹ ಸಂದರ್ಭದಲ್ಲಿ ಆಗಕ್ಕೆ ಮಾಡೋಕ್ಕಾಗಿಲ್ಲ, ನಾನು ಸುಮ್ಮನೆ ಇರ್ತೀನಿ. ಕೆಟ್ಟದಂತೂ ಬಯಸಕ್ಕೆ ಹೋಗಲ್ಲ. ಖಂಡಿತ ಸರ್. ಕಲೆ, ಸಾಹಿತ್ಯ, ಸಂಸ್ಕೃತಿ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಅಂದರೆ ಹೌದು, ನೀವು ಹೇಳ್ದಂಗೆ ತಂತ್ರಜ್ಞಾನದ ಯುಗದಲ್ಲಿ ನಮ್ಮ ಮಕ್ಕಳು ಇವತ್ತ ತಂತ್ರಜ್ಞಾನದ ಮೊರೆ ಹೋಗ್ಬಿಟ್ಟಿದ್ದಾರೆ, ಅದ್ರೊಳಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಸಂಸ್ಕೃತಿನ ಅವ್ರಿಗೆ ಪರಿಚಯ ಮಾಡಿಸ್ಕೊಡ್ಬೇಕು. ಒಬ್ಬ ಜನನಾಯಕನಾಗಿ ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ಅದನ್ನು ಪರಿಚಯ ಮಾಡಿಸೋ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ. ಪ್ರಮುಖವಾಗಿ ಆ 8 ಕಾರ್ಯಕ್ರಮಗಳ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ನೋಡಿ, ನಾನು 2009ರಲ್ಲಿ ಇಂದೆಲ್ಲ ಕಾರ್ಯಕ್ರಮಗಳು ಮಾಡ್ತಾ ಅಭಿವೃದ್ಧಿ ಜೊತೆಗೆ, ಯಾಕೆ ನಾನು ಏನೇ ಕಾರ್ಯಕ್ರಮ ಮಾಡಬೇಕಾದ್ರೂ ಮಕ್ಕಳ ಜೊತೆ ಜಾಸ್ತಿ ಇನ್ವಾಲ್ವ್ ಆಗ್ತೀನಿ, ವಿದ್ಯಾರ್ಥಿಗಳ ಜೊತೆ ಜಾಸ್ತಿ ಬೆರಿತೀನಿ. ಮತ್ತು ಪ್ರತಿ ವಾರಕ್ಕೊಂದು ದಿವಸ ಒಂದು ಶಾಲೆಗೆ ಭೇಟಿ ಕೊಡ್ತೀನಿ, ಮಕ್ಕಳ ಜೊತೆ ಸಂವಾದ ಮಾಡ್ತೇನೆ, ದೇವಸ್ಥಾನಕ್ಕೂ ಸಹ ಭೇಟಿ ಕೊಡ್ತೀನಿ. ಮತ್ತು ಇದೆಲ್ಲ ಇಟ್ಕೊಂಡು ಏನೋ ಒಂದು ಮಾಡಬೇಕು ಅಂತ ಒಂದು ಸಂಸ್ಥೆಯನ್ನು ಒಂದು ಹುಟ್ಟಾಕೋದು. 2009ರಲ್ಲಿ ಸ್ಪಂದನ ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆ ಅಂತ ಒಂದು ಸಂಸ್ಥೆನ ಹುಟ್ಟಾಕಿ, ಆ ಸಂಸ್ಥೆ ಅಡಿಯಲ್ಲಿ ಅಂಗಳ ಅಂತ ಒಂದು 2009ರಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದು. ಮಕ್ಕಳ ಹಳೆಯ ಏನು ಆಟಗಳಿತ್ತು, ಮರೆತ ಆಟಗಳ ಮಕ್ಕಳ ಮೇಳ. ಅದ್ಭುತ. ಪ್ರತಿ ಶಾಲೆ ದೇಸಿ ಆಟಗಳನ್ನೇ ನಾವೇನು ಚಿಕ್ಕ ಇವತ್ತಿನ ಮಕ್ಳುಗಳ ನೋಡಿರಲ್ಲ, ಮೊಬೈಲಲ್ಲೆಲ್ಲ ಯೂಟ್ಯೂಬಲ್ಲೆಲ್ಲ ಚೆಕ್ ಮಾಡ್ಕೊಂಡ್ಬಿಡ್ತಾರೆ. ಏನು ಹಳೆಯ ಆಟಗಳೇನಿತ್ತು, ನಾವೆಲ್ಲ ಟೈರ್ ಗಾಡಿ ಓಡಿಸ್ತಾ ಇದ್ದು, ಸೈಕಲ್ ಟೈರ್ ಏನಿದೆ ಅದನ್ನ ಟೈರ್ ಓಡಿಸಕ್ಕಂಥದ್ದು, ಮತ್ತೆ ಗಿಲ್ಲಿ ದಾಂಡ್ಲ ಆಡ್ತಕ್ಕಂಥದ್ದು, ಆಮೇಲೆ ಲಗೋರಿ, ಅದೇ ಗಿಲ್ಲಿ ದಾಂಡ್ಲ ಲಗೋರಿ ಆಟ ಆಡ್ತಕ್ಕಂಥದ್ದು, ಮತ್ತೆ ಒಂದು ಕುಂಟೆಬಿಲ್ಲೆ, ಆಮೇಲೆ
ಮಡಿಕೆಯಲ್ಲಿ ಕುಡ್ಕೆ ಹೊಡೆಯೋದು, ಹೊಡೆಯುವಂಥದ್ದು. ಆಮೇಲೆ ಒಂದು ಕಾರ್ಯಕ್ರಮ ಏನಿತ್ತು ಆ ಒಂದು ಮೇಳದಲ್ಲಿ ಸುಮಾರು 30 ಇವೆಂಟ್ ನಾವು ಮಾಡಿದ್ವಿ, 30 ಆಟಗಳನ್ನ. ಈ ಚೆನ್ನೆ ಮಣೆ, ಎಲ್ಲ ಹಳ್ಳಿಗುಳಿ ಮನೆ, ಚೌಕಾಬಾರ, ಮತ್ತೆ ಏನ್ ಅಜ್ಜಿ ಕತೆ. ಅಜ್ಜಿನೂ ಸಹ ಒಂದು ಕೌಂಟರ್ ನಿಂತ್ಕೊಂಡು ಅಜ್ಜಿ ಕತೆ ಹೇಳ್ತಕ್ಕಂಥ. ಆ ದಿನಗಳಲ್ಲಿ ಮಕ್ಳಿಗೆ ಮಲಗಿಸ್ಬೇಕಾದ್ರೆ ಒಂದು ಕುಟುಂಬ, ದೊಡ್ಡ ಕುಟುಂಬ ಇತ್ತು ಆ ದಿನಗಳಲ್ಲಿ. ಅಜ್ಜಿ, ತಾತ, ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು, ಇದೆಲ್ಲ ಇವ್ರ ಜೊತೆಗೆ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಅಜ್ಜಿ ಕತೆ ಹೇಳ್ತಾ 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 ಹಂಗೆ ನಿದ್ದೆ ಮಾಡ್ತೀವಿ. ಆ ದಿನಗಳನ್ನು ನಮ್ಮ ಮಕ್ಕಳಿಗೆ ಇವತ್ತು ಇಲ್ಲ. ಯಾಕಂದ್ರೆ ಒಂಥರ ಬರ್ತಾ 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 ನಮ್ಮ ಸಂಸ್ಕೃತಿ ಮತ್ತು ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿಗಳೆಲ್ಲ ನ್ಯೂಕ್ಲಿಯರ್ ಆಗ್ಬಿಟ್ಟಿದೆ. ಆ ದೃಷ್ಟಿಯಿಂದ ಇದನ್ನ ಮಾಡಬೇಕು ಅಂತ ಒಂದು ದೊಡ್ಡ ನಮ್ಮ ಕೆಂಪೇಗೌಡ ಆಟದ ಮೈದಾನ ಅಂತ ಕುರುಬರಳ್ಳಿಲಿದೆ. ಆ ಆಟದ ಮೈದಾನದಲ್ಲಿ ಫಸ್ಟ್ ಅಂಗಳ ಅಂತ ಮಾಡಿದ್ದು. ಅದಾದ್ಮೇಲೆ ನೆಕ್ಸ್ಟ್ ಇಯರ್ 2011ರಲ್ಲಿ ಸುಗ್ಗಿ ಸಂಭ್ರಮ ಅಂತ ಒಂದು ಕಾರ್ಯಕ್ರಮ, ಸಿಟಿಯಲ್ಲಿ ಸಿಗದ ಹಳ್ಳಿಗಾಡಿನ ಸಂಗಮ. ಸೂಪರ್. ಇವತ್ತು ಹಳ್ಳಿಗಾಡನ್ನ ಸೊಗಡು ಏನಿದೆ ಇವತ್ತು ಸಿಟಿ ಮಂದಿ ಮರ್ತಿದ್ದಾರೆ, ಮಕ್ಕಳು ಮರ್ತಿದ್ದಾರೆ. ಏನಪ್ಪಾ ಅಂದ್ರೆ ಕಬ್ಬು ಯಾಕೆ ಬೆಳಿತಾರೆ, ಭತ್ತ ಹೆಂಗ್ ಬರುತ್ತೆ, ಅಕ್ಕಿ ನಾವು ಹೆಂಗೆ ಊಟ ಮಾಡೋ ಅಕ್ಕಿ ಯಾವ ತರ ಬರುತ್ತೆ, ರಾಗಿ ಹೆಂಗ್ ಬೆಳಿತೀರಾ, ಮತ್ತೆ ಒಂದು ಕೆರೆ, ಒಂದು ಲೈವ್ ಆಗೆಲ್ಲ ಯೂಟ್ಯೂಬಲ್ಲಿ ನೋಡ್ಕೊಂಡ್ಬಿಡ್ತಾರೆ. ಆ ಒಂದು ಕೆರೆ, ಹಳ್ಳಿ ವಾತಾವರಣ ಏನಿತ್ತು ಅದನ್ನೆಲ್ಲ ನಾವು ಕ್ರಿಯೇಟ್ ಮಾಡಿತ್ತು. ಒಂದು ಹೊಲ ಉಳೋದು. ಈಗಿನ ಮುಖ್ಯಮಂತ್ರಿಗಳು ಆಗ ವಿರೋಧ ಪಕ್ಷದ ನಾಯಕರಾಗಿದ್ರು, ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ, ಅವ್ರನ್ನ ಕರೆಸಿ ಹೊಲ ಉಳಿಸಿದ್ವಿ. ಇಲ್ಲಿ ಆ ಒಂದು ಕೆಂಪೇಗೌಡ ಒಂದು ಗ್ರೌಂಡ್ ಅಲ್ಲಿ ಆ ಒಂದು ಎತ್ತನ್ನ ಕರೆಸಿ ಏನಿದೆ ಲೈವ್ ಆಗಿ, ಆಮೇಲೆ ಒಂದು ಮೃಗಾಲಯ ಏನಿದೆ ಅಲ್ಲಿ ಅದು ಒಂದು ವ್ಯವಸ್ಥೆ ಮಾಡಿತ್ತು. ಮತ್ತೆ ಕುರಿ ದೊಡ್ಡಿ, ಮೇಕೆ ದೊಡ್ಡಿ, ಮತ್ತೆ ಮಕ್ಕಳಿಗೆ ಸಗಣಿ ಅಂದ್ರೆ ಗೊತ್ತಿಲ್ಲ ಇವತ್ತು. ಹೌದು, ಸಗಣಿ ಇಲ್ಲೇ ಅವತ್ತು ಬೆರಣಿಲೇ ನಮ್ಮ ಒಲೆ ಉರಿತಾ ಇತ್ತು, ಎಲ್ಲ ಮಾಡ್ತಿತ್ತು. ಆ ಸಗಣಿ ತಟ್ಟೋದು ಸಹ ಒಂದು ನಾವು ಅಲ್ಲಿ ಮಕ್ಕಳಿಗೆ ಒಂದು ಪ್ರಯೋಗವನ್ನ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ಮಾಡಿಕೊಟ್ಟಿತ್ತು. ಅದಾದ್ಮೇಲೆ ಹೊಲ ಉಳೋದಿರ್ಬೋದು, ಮತ್ತೆ ಒಂದು ದೇವಸ್ಥಾನ, ಹಳ್ಳಿ ಅಂದ್ರೆ ಒಂದು ದೇವಾಲಯ ಇರ್ತದೆ, ಆ ದೇವಾಲಯ ಇರ್ಬೋದು, ಮತ್ತೆ ಮೊಸರು ಕಡಿಯೋದಿರ್ಬೋದು, ಆಮೇಲೆ ಎಲ್ಲ ಕಾಯಿಗಳು ಬಿಡಿಸ್ತಕ್ಕಂಥದ್ದು, ಕಡಲೆಕಾಯಿ ಮತ್ತೆ ಅವರೆಕಾಯಿ, ಇವೆಲ್ಲ ಏನಂದ್ರೆ ಬಿಡಿಸ್ತಕ್ಕಂಥದ್ದು ಸಹ ಒಂದು ಲೈವ್ ಆಗಿ ಮಾಡಿ ಎಲ್ಲರಿಗೂ ಸಹ ಒಂದು ಬಹಳ ಅದ್ಭುತವಾದ ಕಾರ್ಯಕ್ರಮ ಬಂತು. ಒಂದು 20,000 ಜನ ಅವತ್ತು ಒಂದ್ ದಿವಸಕ್ಕೆ ಆ ಒಂದು ಸುಗ್ಗಿ ಸಂಭ್ರಮ ಕಾರ್ಯಕ್ರಮ ಬಂದು ನೋಡಿದ್ರು ಬೆಂಗಳೂರಲ್ಲಿ. ಬಹಳ ಎಲ್ಲ ಇದರಲ್ಲೂ ಸಹ ಒಳ್ಳೆ ಒಂದು ಮೆಸೇಜ್ ಹೋಯ್ತು. ನಾವು ಮಾಡಿದ ಕಾರ್ಯಕ್ರಮವನ್ನ ಸರ್ಕಾರ ನೆಕ್ಸ್ಟ್ ಇಯರ್ ಸುಗ್ಗಿ ಹುಗ್ಗಿ ಅಂತ ಅದನ್ನ ಕನ್ನಡ ಸಂಸ್ಕೃತಿ ಇಲಾಖೆಯವರು ಮುಂದುವರೆಸಿದ್ರು, ಚೆನ್ನಾಗಿ ಮೂಡಿ ಬಂತು. ಅದಾದ್ಮೇಲೆ ಜನಪದ ಜಗಲಿ ಅಂತ ಒಂದು ಕಾರ್ಯಕ್ರಮ. ಇವತ್ತು ಮಕ್ಕಳು ಯಾವ್ದಾರ ಹಾಡು ಹೇಳ್ರಪ್ಪ ಅಂದ್ರೆ ಅಪ್ಪಲೂಸ ಅಮ್ಮಲೂಸ ಅಂತಾರೆ. ಒಳ್ಳೆ ಹಾಡುಗಳು, ಜನಪದ ಹಾಡುಗಳು, ಬಾಯಿಗೆ ನೆನೆಯತಕ್ಕಂತಕ್ಕಂಥ ಹಾಡು, ಜನಪದ ಹಾಡು ಹಾಡ್ತಕ್ಕಂಥದ್ದು. ಗಲ್ಲು ಗಲ್ಲೆನುತಾ ಗೆಜ್ಜೆ ಗಲ್ಲು ಸಾ ಜನುತಾ, ಗೆಜ್ಜೆ ಗಲ್ಲು ಸಾ ಜನುತಾ, ಬಲ್ಲಿದ ರಂಗನ್ ಒಲ್ಲಿಯ ಮ್ಯಾಲೆ ಚೆಲ್ಲಿದರು ಕುಣಿಯೋ, ನಮ್ಮ ಬಲ್ಲಿದ ರಂಗನ್ ಒಲ್ಲಿಯ ಮ್ಯಾಲೆ ಚೆಲ್ಲಿದರು ಕುಣಿಯೋ. ಈ ಥರ ಆ ಹಾಡುಗಳು ಇದೆ, ಜನಪದ ಹಾಡುಗಳು, ಸಾಕಷ್ಟು ಹಾಡುಗಳಿದೆ. ಅದನ್ನು ಕಲಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರತಿ ಪಾರ್ಕಲ್ಲೂ, ಪ್ರತಿ ಬಡಾವಣೆಯಲ್ಲೂ ಪ್ರತಿ ವಾರ ಒಂದೊಂದು ಶೋ ಮಾಡಿ ಆ ಜನಪದ ಜಗಲಿ ಅಂತ ಒಂದು ಕಾರ್ಯಕ್ರಮವನ್ನ ಆ ಒಂದು ವೇದಿಕೆಯಲ್ಲಿ ಮಾಡೋದು. ಅದಾದ್ಮೇಲೆ ನೆಕ್ಸ್ಟ್ ಒಂದು ಕಾರ್ಯಕ್ರಮ ಜನಪದ ಜಿಮ್ ಅಂತ. ಜನಪದ ಜಿಮ್ 3 ಹೊತ್ತು ಕಸರತ್ತು, ವಾಕು ಜಾಗು ಎಕ್ಸಸೈಜು ಯಾಕಕ್ಕ, ನಮ್ಮನೆ ಕೆಲಸ ನಾವು ಮಾಡ್ಕೊಂಡ್ರೆ ಸಾಕಕ್ಕ. ಸೂಪರ್. ಇವತ್ತು ನೋಡಿ, ಇವತ್ತಿನ ತಂತ್ರಜ್ಞಾನ ಬಹಳ ಮುಂದುವರೆದಿದೆ. ವಾಷಿಂಗ್ ಮಿಷಿನ್, ಫ್ರಿಡ್ಜು, ಮತ್ತೆ ಇದನ್ನೆಲ್ಲ ನಾವು ಹೋಟ್ಲಲ್ಲಿ ಅಷ್ಟು ಜನಕ್ಕೂ ನಾವು ರುಬ್ತಾ ಇದ್ದು, ಏನು ಚಟ್ನಿ ಇರ್ಬೋದು, ಮಸಾಲೆ ಇರ್ಬೋದು, ಎಲ್ಲ ರುಬ್ತಕ್ಕಂಥ, ದೋಸೆ ಇಟ್ಟಿರ್ಬೋದು, ಎಲ್ಲ ರುಬ್ಬಕ್ಕಲ್ಲಿ ಇರ್ತಿತ್ತು. ಇವತ್ತು ಜಸ್ಟ್ ಮಿಷಿನಲ್ಲಿ ಹಾಕಿ ಎಲ್ಲ ಗ್ರೈಂಡರ್ ಅಂತಿದ್ರೆ ಆಗ್ಬಿಡುತ್ತೆ ಕೆಲಸ. ಅದನ್ನ ಲೈವ್ ಆಗಿ ರೊಟ್ಟಿ ತಟ್ಟೋದ್ರಿಂದ ಹಿಡಿದು ಇಲ್ಲಿ ಅಲ್ಲಿ ಅಟ್ಟ ಹತ್ತೋದ್ರಿಂದ ಹಿಡಿದು ಆಮೇಲೆ ಸಗಣಿ ಬಾಚೋದ್ರಿಂದ ಹಿಡಿದು ಅದು ಮಕ್ಕಳಿಗೆ ಕಲಿಸ್ಬೇಕು ಅನ್ನೋ ದೃಷ್ಟಿಯಿಂದ ಆ ಒಂದು ಕಾರ್ಯಕ್ರಮ ಬಹಳ, ಅದು ಸಹ ಅದ್ಭುತ ಮೂಡಿಬಂತು. ನಿಮ್ಮ ಅಧಿಕಾರದ ಅವಧಿಯಲ್ಲಿ ಜನರ ಅಭಿವೃದ್ಧಿಯ ದೃಷ್ಟಿಯಿಂದ ಅತಿ ಹೆಚ್ಚು ತೆರಿಗೆ ಸಂಗ್ರಹವನ್ನ ಮಾಡಿದಂಥದ್ದನ್ನು ನೆನಪಿಸ್ಕೊಳ್ಬಹುದು, ಏನ್ ಹೇಳ್ತೀರ ಅದ್ರ ಬಗ್ಗೆ? ನೋಡಿ, ಆ ಅವಧಿ ಇದೆಯಲ್ಲ 2015-16ರಲ್ಲಿ ನಾನು ತೆರಿಗೆ ಮತ್ತು ಆರ್ಥಿಕ ಸಹಾಯ ಸಮಿತಿಯ ಅಧ್ಯಕ್ಷನಾಗಿ ಸುಮಾರು ಬೆಂಗಳೂರು ನಗರಕ್ಕೆ ಒಂದು 10,000 ಕೋಟಿಯ ಬಜೆಟ್ ಅನ್ನ ಮಂಡನೆ ಮಾಡಿದೆ. ಆ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು, ಮತ್ತೆ ವೆಲ್ಫೇರ್ ಸ್ಕೀಮ್ಸ್, ಏನು ಮಹಿಳಾ ಸಬಲೀಕರಣ ಏನಿತ್ತು ಅವ್ರಿಗೆ ಹೊಲಿಗೆ ಯಂತ್ರಗಳು ಕೊಡ್ತಕ್ಕಂಥದ್ದು ಇರ್ಬೋದು, ಮತ್ತೆ ಒಂಟಿ ಮನೆಗಳಿಗೆ ಹೆಚ್ಚು ಅನುದಾನವನ್ನು ಕೊಟ್ಟು ಯಾರು ಸೀಟ್ ಮನೆಯಲ್ಲಿದ್ದಾರೆ ಬಡ ಕುಟುಂಬದಲ್ಲಿರ್ತಕ್ಕಂಥವ್ರಿಗೆ ಅವ್ರಿಗೆ ಹೆಚ್ಚು BBMPಯಿಂದ ಅನುದಾನ ಕೊಡ್ತಕ್ಕಂಥದ್ದು ಇರ್ಬೋದು. ಮತ್ತೆ ನೋಡಿ, ನಮ್ಮ ಮೂಲ ಆದಾಯ BBMPಗೆ ತೆರಿಗೆ. ನಮಗೆ 30 ಲಕ್ಷ ಒಂದು ಏನು ವಸತಿ ಮನೆಗಳಿದೆ, ಪ್ರಾಪರ್ಟಿ ಇದೆ ಬೆಂಗಳೂರು ನಗರದಲ್ಲಿ ಅಂದರೆ ಬರೀ 19 ಲಕ್ಷ ಅಷ್ಟೇ ನಮಗೆ ತೆರಿಗೆಯನ್ನು ಕಟ್ತಾ ಇರ್ತಕ್ಕಂಥ. ಮಿಕ್ಕಿದ್ದು ಏನಾಯಿತು? ಕರೆಕ್ಟ್.
ಅದಕ್ಕೆ ಏನು ಮಾಡೋದು ನಾವು ಜನಗಳಿಗೆ ಒಂದು ಅವಕಾಶವನ್ನು ಕೊಟ್ಟು, ಇಲ್ಲ ನೀವು ಒಂದು ತೆರಿಗೆ ಏನೂ ಇದು ಮಾಡಿದ್ರೆ ನೀವು ಏನು ಬಾಕಿ ಕೆಲವರೆಲ್ಲ ಸಾಕಷ್ಟು ಐಷಾರಾಮಿ ಇರ್ತಾರೆ, ತೆರಿಗೆ ಕಟ್ಟಿರಲ್ಲ, ಕೆಲವರು ಎಸ್ಕೇಪ್ ಮಾಡ್ಕೊಂಡಿರ್ತಾರೆ, ಅದೇನು ಸರ ದಾಖಲೆಗಳಿರಲ್ಲ. ಇದನ್ನೆಲ್ಲ ಒಂದು ಅವಕಾಶ ಕೊಟ್ಟು ಅತಿ ಹೆಚ್ಚು ತೆರಿಗೆ ಆ ಭಾಗದಲ್ಲಿ ಆಯಿತು. ಆಮೇಲೆ ಅದ್ರ ಜೊತೆಗೆ ಯಾರು ತೆರಿಗೆಯನ್ನು ಬಾಕಿ ಉಳಿಸ್ಕೊಂಡಿದ್ರು ಅದನ್ನೆಲ್ಲ ಶಿಸ್ತುಬದ್ಧವಾಗಿ ಏನು ಚೌಕಟ್ಟಿನಲ್ಲಿ ಅದನ್ನು ಸಹ ತೆರಿಗೆಯನ್ನು ವಸೂಲಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಸಾಕಷ್ಟು ಬಿಲ್ಡಿಂಗ್ಗಳನ್ನ, ಸಾರ್ವಜನಿಕ ಆಸ್ತಿಯ ಬಿಲ್ಡಿಂಗ್ಗಳನ್ನು ಅಡಮಾನ ಇಟ್ಬಿಟ್ಟಿದ್ರು. ಹೌದೌದು. ನಾವು ಬಂದಮೇಲೆ ಅದನ್ನು ಒಂದು 8 ಬಿಲ್ಡಿಂಗ್ನ ನಮ್ಮ ಒಂದು ಆಡಳಿತ ಅವಧಿಯಲ್ಲಿ ಒಂದು 8 ಬಿಲ್ಡಿಂಗನ್ನ ನಾವು ಮರು ವಶಕ್ಕೆ ಪಡ್ಕೊಂಡು, ಅದು 2800 ಕೋಟಿ ಇತ್ತು ಸಾಲ ನಾನು ಅಧಿಕಾರ ವಹಿಸ್ಕೊಂಡೆ. ಆಮೇಲೆ ಅದನ್ನು ಹಂತವಾಗಿ ಅದನ್ನು ಸಾರ್ವಜನಿಕ, ಯಾಕಂದರೆ ಸಾರ್ವಜನಿಕರು ನಮ್ಮ ಮೇಲೆ ನಂಬಿರ್ತಾರೆ, ಇಲ್ಲಪ್ಪ ಬೆಂಗಳೂರು ಮಹಾನಗರ ಪಾಲಿಕೆ ಏನೋ ಒಂಚೂರು ಕೆಲಸ ಮಾಡುತ್ತೆ, ಅವ್ರು ಏನು ಹೇಳ್ತಾರೆ, ನಾವು ಟ್ಯಾಕ್ಸ್ ತಗೊಳ್ಳೋದೇನಕ್ಕೆ, ರಸ್ತೆ ಅಭಿವೃದ್ಧಿಗೆ, ನೀರು ಕೊಡ್ತಾರೆ, ನಮಗೆ ಇದೆಲ್ಲ ಸವಲತ್ತುಗಳು ಒದಗಿಸ್ತಾರೆ ಅಂತಕ್ಕಂಥದ್ದನ್ನ ಅದನ್ನು ನಾವು ಮಾಡಬೇಕಾದ ನಮ್ಮ ಕರ್ತವ್ಯ. ಅದನ್ನೆಲ್ಲ ಮಾಡಿ ಒಂದು ಹಂತಕ್ಕೆ ತರುವಂಥ ಒಂದು ಪ್ರಯತ್ನ ಮಾಡಿ, ಅಧಿಕಾರಿಗಳು ಸಹ ಸಾಕಷ್ಟು ಕೋಆಪರೇಷನ್ ನಮ್ಗೆ ಕೊಟ್ಟರು. ಆ ಸಂದರ್ಭದಲ್ಲಿ ಎಲ್ಲ ಟೀಮ್ ವರ್ಕ್ ಆಗಿ ಒಂದು ಒಳ್ಳೆ ಆಡಳಿತವನ್ನು ನಮ್ಮ ಅವಧಿಯಲ್ಲಿ ಒಂದು ಜನಗಳಿಗೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಮಾಡಿದೆ. ನಿಮ್ಮ ಜನರ ಮೇಲಿನ ಪ್ರೀತಿ ನನಗೆ ಅರ್ಥ ಆಯಿತು, ಜನಪದ ಅಥವಾ ನಮ್ಮ ಸಂಸ್ಕೃತಿಯ ಮೇಲಿನ ಪ್ರೀತಿ ನನಗೆ ಗೊತ್ತಾಯಿತು. ಮಕ್ಕಳ ಮೇಲಿನ ಪ್ರೀತಿ ನಿಮಗೆ, ಯಾಕಂದರೆ ಆಗಾಗ ಮಕ್ಕಳಿಗೆ ಪುಸ್ತಕವನ್ನು ವಿತರಿಸುವಂಥ ನಿಟ್ಟಿನಲ್ಲಿ ಸಮಾಜಮುಖಿ ಕೆಲಸ ಅದು. ಯಾಕೆಂದರೆ ಯಾವುದನ್ನು ಬೇಕಾದರೂ ಯಾರಿಂದ ಕಸ್ಕೋಬೋದಂತೆ, ವಿದ್ಯೆಯನ್ನು ಕಸ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಮಕ್ಕಳಿಗೆ ವಿದ್ಯೆ ಕೊಡೋ ನಿಟ್ಟಿನಲ್ಲಿ ಬಹಳ ದೊಡ್ಡ ಅದ್ಭುತವಾದಂಥ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೀರಿ. ಏನು ಹೇಳ್ತೀರಿ ಇದ್ರ ಬಗ್ಗೆ? ನಾನು ಪ್ರತಿ ಶಾಲೆಯಲ್ಲೂ ಮತ್ತು ಪೋಷಕರು ಇದ್ದಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ನೀವು ನಿಮಗೋಸ್ಕರ ಆಸ್ತಿ ಮಾಡ್ಕೋಬೇಡಿ, ಮಕ್ಕಳಿಗೋಸ್ಕರ ಆಸ್ತಿ ಮಾಡಬೇಡಿ, ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಿ. ಶಿಕ್ಷಣವನ್ನು ಕೊಟ್ಟಾಗ ಅವರೇ ಈ ದೇಶದ ಆಸ್ತಿ ಆಗ್ತಾರೆ. ಮತ್ತೆ ಅವರು ಒಳ್ಳೆ ಉನ್ನತ ಹುದ್ದೆಗೆ ಹೋಗ್ತಕ್ಕಂಥ ಒಂದು ಎಲ್ಲ ಅವಕಾಶಗಳು ಇರ್ತದೆ. ಅವರೆಲ್ಲ ಪ್ರತಿಭೆ ಇದೆ, ಅದು ಹೊರತರ್ತಕ್ಕಂಥ ಕೆಲಸ ನಮ್ಮ ಶಿಕ್ಷಕರು ಸಹ ಮಾಡಬೇಕು, ಪೋಷಕ ವರ್ಗದವರು ಸಹ ಮಾಡಬೇಕು. ಆಗ ಮಾತ್ರ ಆ ಪ್ರತಿಭೆ ಹೊರಬರೋದಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾನೇನು ಪ್ರತಿ ಶಾಲೆಗೆ ಹೋದಾಗ ನಮ್ಮ ತಂದೆಯವರು ಸಹ 4 ವರ್ಷ ಆಯಿತು ಕಾಲವಾಗಿ ಅವರ ಹೆಸರಲ್ಲಿ ಮಹಾದೇವಪ್ಪ ಅಂತ ಪ್ರತಿಷ್ಠಾನ ಮಾಡಿ ಉಚಿತವಾದಂಥ ಒಂದು ಕ್ಲಿನಿಕ್ ಸಹ, ಹೆಲ್ತ್ ಕೇರು ಸಹ ಮಾಡಿದ್ದೇವೆ. BP, ಶುಗರ್, ECGಯನ್ನು ಉಚಿತವಾಗಿ ಚೆಕ್ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡೋದಂಥದ್ದು. ಜೊತೆಗೆ ಹೈ ಕ್ಯಾಂಪ್ನ ಪ್ರತಿ 3 ತಿಂಗಳು 4 ತಿಂಗಳಿಗೆ ಒಮ್ಮೆ ಮಾಡ್ತೀವಿ ಹೈ ಕ್ಯಾಂಪನ್ನು. ಅಲ್ಲಿ ಸುಮಾರು ನೋಡಿ, ನಮ್ಮ ಬಡಾವಣೆ ಅಲ್ದಲೆ ಹೊರಭಾಗದಿಂದನೂ ಸಹ ಜನ ಬರ್ತಾರೆ. ಬಂದು ಇವತ್ತು ನೋಡಿ, ಇವತ್ತು ಹೇಳಿದ್ನಲ್ಲ, ಕೆಲವು ಮೊಬೈಲು ಮತ್ತು ಕಂಪ್ಯೂಟರ್ ಇದೆಲ್ಲ ನೋಡಿ ಸಣ್ಣ ಸಣ್ಣ ಮಕ್ಕಳು ಹೆಚ್ಚು ಸಹ ಕನ್ನಡಕವನ್ನು ಬಳಸ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇದೆ ಇವತ್ತು. ಅದಕ್ಕೆ ಅವ್ರಿಗೆ ಉಚಿತವಾಗಿ ಆಪರೇಷನ್ ಮಾಡಿ ಅವರಿಗೆ ಒಂದು ಶಸ್ತ್ರಚಿಕಿತ್ಸೆ ಮಾಡ್ತಕ್ಕಂಥ ಒಂದು ಐ ಕ್ಯಾಂಪು ಸಹ ಪ್ರತಿ 3 ತಿಂಗಳಿಗೆ ಒಂದು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಜೊತೆಗೆ ನಾನು ಸುಮಾರು ಒಂದು 22 ಶಾಲೆ ನಮ್ಮ ಭಾಗದಲ್ಲಿ ಬರುತ್ತೆ. ಶಂಕರ ಮಠ ವಾರ್ಡ್ ಇರ್ಬೋದು, ಶಕ್ತಿ ಗಣಪತಿ ನಗರ ವಾರ್ಡ್ ಇರ್ಬೋದು, ಈ ಭಾಗದಲ್ಲಿರ್ತಕ್ಕಂಥ ಶಾಲೆ ಮಕ್ಕಳಿಗೆ ಎಲ್ರಿಗೂ ಸಹ ನಾವೇ ನೇರವಾಗಿ ಹೋಗಿ ಆ ಬಡಾವಣೆಯ ಮುಖಂಡರನ್ನು ಸಹ ಜೊತೆಗೆ ಇಟ್ಕೊಂಡು ಎಲ್ಲ ಕಾರ್ಯಕ್ರಮದಲ್ಲೂ ಸಹ ನಮ್ಮ ಕಾರ್ಯಕರ್ತರು ಸಹ ಜೊತೆಗಿರ್ತಾರೆ. ಅವ್ರು ಇಟ್ಕೊಂಡು ನಾವು ನೇರವಾಗಿ ಮಕ್ಕಳಿಗೆ ಪುಸ್ತಕವನ್ನು ಕೊಡ್ತಕ್ಕಂಥ, ನೋಟ್ ಪುಸ್ತಕವನ್ನು ಕೊಡ್ತಕ್ಕಂಥದ್ದು ಪ್ರತಿ ವರ್ಷ ನಮ್ಮ ತಂದೆಯವರು ಸಹ ಮಾಡ್ತಾ ಇದ್ದೇವೆ. ಯಾಕಂದರೆ ಮಕ್ಕಳಿಗೆ ನಮ್ಮ ತಂದೆಯವರು ಹೇಳ್ತಾ ಇದ್ರು, ಯಾಕಂದ್ರೆ ನಾನು ಓದಿರ್ತಕ್ಕಂಥ ದಿನಗಳಲ್ಲಿ ಕಷ್ಟ ಇತ್ತು. ಆ ದಿನಗಳಲ್ಲಿ ನನ್ನ ಮಕ್ಕಳಿಗೆ, ನನ್ನ ಮಗಳು ಇವಾಗ MBBS ಮಾಡ್ತಾ ಇದ್ದಾಳೆ, ಮಗನೂ BSc ಓದ್ತಾ ಇದ್ದಾರೆ. ಅವ್ರಿಗೆ ಅದೇ ಹೇಳೋದು ನಾನು, ನೋಡಪ್ಪ ಒಳ್ಳೆ ಶಿಕ್ಷಣವನ್ನು ಕೊಡಿಸ್ತೇವೆ, ಎಲ್ಲೋ ಒಂದು ಮುಂದಿನ ದಿನಗಳಲ್ಲಿ ನಿಮ್ಮದೇ ಆದಂಥ ಸೇವೆಯನ್ನು ಸಾರ್ವಜನಿಕವಾಗಿ ಇಡಬೇಕಾಗ್ತದೆ. ನಾನೇನೇ ಸಂಪಾದನೆ ಮಾಡೋದು ಸಹ ಅದರಷ್ಟು ಭಾಗ ಸಾರ್ವಜನಿಕ ಸೇವೆಗೆ ಅಂತಕ್ಕಂಥದ್ದು ಮೀಸಲಿಡಬೇಕಾಗ್ತದೆ. ಅದು ನಮಗೆ ಒಂದು ಅವಕಾಶ ಕೊಟ್ಟಿರುವಾಗ ನಾವೇನು ಮಾಡ್ತೀವಿ ಸಮಾಜಕ್ಕೆ, ನಾವೇಕಾದ್ರೆ ಇವತ್ತು ನಮ್ಗೆ ಅವಕಾಶ ಸಿಕ್ಕಿರುವಾಗ ಸಮಾಜಕ್ಕೆ ನಾವೇನು ಮಾಡ್ತೀವಿ, ನಮ್ಮ ಕೊಡುಗೆ ಏನು ಅಂತಕ್ಕಂಥದ್ದು ಜನ ಬಯಸ್ತಾ ಇರ್ತಾರೆ. ಅದನ್ನು ನಾವು ಚಾಚು ತಪ್ಪದೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಪ್ರತಿ ಶಾಲೆಗೆ ಹೋಗ್ತೀನಿ, ಮಕ್ಳು ನಾನು ಎಲ್ಲೇ ಹೋದ್ರು ಸಹ ಮಕ್ಕಳು ನನ್ನೊಟ್ಟಿಗೆ ಬರ್ತಾರೆ. ನಾನು ಎಲ್ಲೇ ಬಡಾವಣೆಗೆ ಏರಿಯಾಗೆ ಹೋಗಲಿ, ಅವ್ರ ತಾಯಿ ಜೊತೆ ಹೋಗ್ತಾ ಇದ್ರೆ, ಮಾರ್ಕೆಟಲ್ಲಿ ಹೋಗ್ತಾ ಇರಲಿ, ಬೇರೆ ಎಲ್ಲಾದ್ರು, ಅವ್ರ ಅಮ್ಮನ ಹಿಂಗೆ ಎಳೆದು ಮಾತಾಡಿಸ್ತಾರೆ, ಕೈ ಹಿಡಿದು ಮಾತಾಡಿಸ್ತಾರೆ, ಅಂಕಲ್ ಅಲ್ಲಿ ಕೂತಿದ್ದಾರೆ, ಸರ್ ಅಲ್ಲಿದ್ದಾರೆ, ನಮ್ಮ ಶಾಲೆಗೆ ಬರ್ತಾರೆ, ಮಾತಾಡಿಸ್ತಾರೆ ಅಂತಕ್ಕಂಥ ಪ್ರೀತಿ ವಿಶ್ವಾಸ ತೋರಿಸ್ತಾರಲ್ಲ, ಅದಕ್ಕಿಂತ ಬೇರೆ ಯಾವುದು ನಂಗೆ ಬೇಡ. ಖಂಡಿತವಾಗ್ಲೂ ಅದೇ ನನಗೆ. ಖಂಡಿತ ಕಲಾ ಸೇವೆಯೋ ಜನಸೇವೆಯೋ ಅದು ನಿಮ್ಮ ಇಚ್ಛೆ. ಈಗ ನಿಮ್ಮ ಒಬ್ಬರ ಹೋರಾಟ ಅಂತ ನಾನು ಹೇಳೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಿಮ್ಮ ಕುಟುಂಬದ ಸಹಕಾರ ಬೇಕು, ನಿಮ್ಮ ಜೊತೆಗಿರೋರ ಸಹಕಾರ ಬೇಕು. ಸೊ ಕುಟುಂಬದವರೆಲ್ಲ ಏನು ಹೇಳ್ತಾರೆ? ಅಲ್ಲ, ಕೆಲವು ಟೈಮಲ್ಲಿ ಹೇಳ್ತಾರೆ, ಇವರು ಹೇಳ್ತಾರೆ, ನಮಗೆ ಸಾರ್ವಜನಿಕರು ಹೇಳ್ತಾರೆ ಕೆಲವು ಟೈಮಲ್ಲಿ. ಯಾಕಂದ್ರೆ ಬರೀ ನೀವು ಅಲ್ಲೆಲ್ಲೋ ಇರ್ತೀರಾ, ಮತ್ತೆ ಅಲ್ಲೆಲ್ಲೋ ಹೋಗ್ತೀರಾ, ಎಲ್ಲ ಬರ್ತೀರಾ, ಮತ್ತೆ ನೀವು ಕುಟುಂಬಕ್ಕೆ ಯಾವಾಗ ಸಮಯವನ್ನು ಮೀಸಲು ಕೊಡ್ತೀರಾ ಅಂತಕ್ಕಂಥದ್ದು ನನಗೆ ವಾಟ್ಸಪ್ಪಲ್ಲಿ ಕೆಲವು ಕೇಳಿಸ್ತಾರೆ. ಏನು ಸರ್, ಬೆಳಿಗ್ಗೆ ಅಂದ್ರೆ ಅಲ್ಲಿರ್ತೀರಾ, ಇಲ್ಲಿರ್ತೀರಾ, ನೀವು ಅಲ್ಲಿ ಹೋಗ್ತೀರಾ, ಆ ಕಾರ್ಯಕ್ರಮ ಅಟೆಂಡ್ ಮಾಡ್ತೀರಾ, ಅಲ್ಲಿ ಆಡ್ತೀರಾ, ಇಲ್ಲಿ ಬರ್ತೀರಾ, ಸ್ಕೂಲ್ಗೆ ಹೋಗ್ತೀರಾ ಅಂತಕ್ಕಂಥ ತಿಳಿಸ್ತಾರೆ. ಇವತ್ತು ನನಗೆ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಕುಟುಂಬದವ್ರು ಕೊಟ್ಟಂಥ ಪ್ರೋತ್ಸಾಹ ಇದೆಯಲ್ಲ, ಖಂಡಿತವಾಗ್ಲೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಖಂಡಿತ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನನಗೊಂದೇನು ಅರ್ಥ ಆಯ್ತು ಅಂದರೆ, ಭಗವಂತ ನಮಗೊಂದು ಜನ್ಮ ಕೊಟ್ಟಿದ್ದಾನೆ ಅಂದರೆ
ಸೇವೆ ಮಾಡೋದಕ್ಕೆ ಅಂತ ಒಂದಷ್ಟು ಜನರನ್ನು ವಿಶೇಷವಾಗಿ ಈ ಭೂಮಿ ಮೇಲೆ ಬಿಟ್ಟಿದ್ದಾನೆ. ಆ ವ್ಯಕ್ತಿತ್ವ ನೀವು ಅನ್ನೋದು ನನಗೆ ಇವತ್ತು ಗೊತ್ತಾಯಿತು. ಬಹಳ ಅದ್ಭುತವಾಗಿ ಕಲಾ ಸೇವೆ, ಜನರ ಸೇವೆಯನ್ನು ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಈ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಕೊನೆಯದಾಗಿ ಒಂದು ಮಾತನ್ನು ಇಷ್ಟ ಬಿಡ್ತೇನೆ. ಡಾಕ್ಟರ್ ರಾಜ್ಕುಮಾರ್ ಅವರ ಶಬ್ದವೇದಿ ಚಿತ್ರ ನನಗೆ ಬರ್ತದೆ. ಯಾಕಂದ್ರೆ ನಾನು ಸಾರ್ವಜನಿಕ ಜೀವನದಲ್ಲಿದ್ದೇನೆ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ, ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾನೇನು ಮುಂದೆ. ಓಕೆ, ಇಂಥ ಒಂದು ಅಣ್ಣವರ ಸ್ಫೂರ್ತಿ ಮತ್ತು ಹಾಡುಗಳು ಸಹ ನಮಗೆ ಆಗಾಗ ಮೆಲುಕಾಗ್ತಾ ಇರ್ತಾನೆ. ಖಂಡಿತವಾಗ್ಲೂ ಸಾರ್ವಜನಿಕ ಜೀವನದಲ್ಲಿ ಇನ್ನೂ ಹೆಚ್ಚು ಕೆಲಸ ಮಾಡಬೇಕಂತಕ್ಕಂಥ ಒಂದು ಉತ್ಸುಕತೆಯಲ್ಲಿದೆ. ಖಂಡಿತವಾಗ್ಲೂ ಅದು ಮುಂದುವರ್ಸ್ಕೊಂಡು ಹೋಗ್ತಾನೆ. ಖಂಡಿತ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಕಲಾ ಸೇವೆ ಮತ್ತು ಜನಸೇವೆ ಹೇಗಿದೆ ಅಂತ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರೆ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಶಿವರಾಜ್ ಅವರು ಭಾಗಿಯಾಗಿದ್ರು. ಜನನಾಯಕರು ಇವರು. ನೋಡಿ, ಭಗವಂತನ ಸೃಷ್ಟಿಯಲ್ಲಿ ಜನಸೇವೆಗೆಂದೇ ತನ್ನ ಜೀವನವನ್ನು ಇವರು ಮುಡುಪಾಗಿಟ್ಟಿದ್ದಾರೆ. ಯಾಕಂದರೆ ಕೇವಲ ಜನಸೇವೆ ಅಲ್ಲ, ಕಲಾ ಸೇವೆ, ಅದರ ಜೊತೆಗೆ ಸಮಾಜ ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಅವರ ಮುಂದಿನ ಯೋಜನೆಗಳಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.